Signs and symptoms of cancer. What are the signs and symptoms of cancers? See, shortly we have said it as cautions. If you have these symptoms, you are having the cancer. So please go and check. The number one, C, that means change in bowel or bladder habits. ಅಂದರೆ ಇದರಲ್ಲಿ ಬೊವೆಲ್ ಇದು ಯೂರಿನ್ ಅಥವಾ ಮೋಷನ್ ಪಾಸ್ ಮಾಡಬೇಕಾದ್ರೆ ಹ್ಯಾಬಿಟ್ಸು ಚೇಂಜ್ ಆಗುತ್ತೆ. ಯೂರಿನೇಷನ್ ಎಕ್ಸೆಸಿವ್ ಆಗಿರ್ಬೋದು, ಇಲ್ಲ ಕಡಿಮೆ ಆಗಿರ್ಬೋದು, ಅಥವಾ ಬ್ಲ್ಯಾಡರ್ ಬೊವೆಲ್ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಇದರ್ ಡಯೇರಿಯಾ ಆರ್ ಕಾನ್ಸ್ಟಿಪೇಷನ್ ಇರ್ಬೋದು. ದಟ್ ಈಸ್ ಕಾಲ್ಡ್ ಚೇಂಜ್ ಇನ್ ಬೊವೆಲ್ ಆರ್ ಬ್ಲ್ಯಾಡರ್. ಎ, that is second one, a sore throat that does not heal. Throat, always they will be having sore throat, it won't get off. So that is A. U, unusual bleeding or discharge. ಅಂದರೆ ಎಲ್ಲಿ ಯಾವುದೇ ಪಾರ್ಟ್ ಆಫ್ ದಿ ಬಾಡಿ ಅಂದರೆ ಮೌತಲ್ಲಾಗಿರ್ಬೋದು ಅಥವಾ ಸ್ಕಿನ್ನಲ್ಲಿ ಅನ್ಯೂಶುವಲಾಗಿ ಬ್ಲೀಡ್ ಆಗ್ತಾ ಇರುತ್ತೆ ಅಥವಾ ಡಿಸ್ಚಾರ್ಜ್ ಹೋಗ್ತಾ ಇದೆ ಅಂದರೆ ಡಿಸ್ಚಾರ್ಜ್ ಎಕ್ಸಾಂಪಲ್ ವೆಜೈನಲ್ ಡಿಸ್ಚಾರ್ಜಸ್ ಜಾಸ್ತಿ ಆಗಿರುತ್ತೆ, ಯೂಶ್ವಲಿಗಿಂತ ವೈಟ್ ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ ಅಥವಾ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಜಾಸ್ತಿ ಆಗಿದ್ರೆ ಇದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ನೆಕ್ಸ್ಟ್, ಥಿಕನಿಂಗ್ ಆರ್ ಲಂಪ್ ಆರ್ ಇನ್ ಬ್ರೆಸ್ಟ್ ಆರ್ ಎಲ್ಸ್ವೇರ್. ಅಂದರೆ ಲಂಪ್ ಥರ, ಗಂಟು ಥರ ಆಗಿರುತ್ತೆ, ಎಲ್ಲಿ ಬೇಕಾದರೂ ಆಗಿರ್ಬೋದು, ಬಾಡಿ ಯಾವುದೇ ಪಾರ್ಟಲ್ಲಿ ಅಥವಾ ಬ್ರೆಸ್ಟಲ್ಲಿ ಕೂಡ ಆಗಿರ್ಬೋದು. ಆ ಗಂಟು ಬೆಳೀತಾ ಇದೆ, ಫಸ್ಟು ಸಣ್ಣ ಸೈಜಿಂದ ದೊಡ್ಡ ಸೈಜ್ ಆಗ್ತದೆ. ಇನ್ ಕೇಸ್ ಬೆಳೀತಾ ಇಲ್ಲ ಅಂದರೂ ಯಾವುದೇ ರೀತಿ ಗಂಟು ಹೊಸದಾಗಿ ನಿಮ್ಮ ದೇಹದಲ್ಲಿ ಕಾಣ್ಕೊಳ್ತಾ ಇದೆ ಅಂದರೆ ದಯವಿಟ್ಟು ಹಾಸ್ಪಿಟಲಿಗೆ ತೋರಿಸಿ. ನೆಕ್ಸ್ಟ್, ಐ, ಇಂಡೈಜೆಷನ್ ಆಫ್ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್. ಅಂದರೆ ಹೊಟ್ಟೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿರ್ಬೋದು ಅಥವಾ ಡೈಜೆಷನ್ ಕರೆಕ್ಟಾಗಿ ಆಗ್ತಾ ಇರಲ್ಲ, ಆಮೇಲೆ ಸ್ವಾಲೋಯಿಂಗ್ ಡಿಫಿಕಲ್ಟಿ ಬರ್ತಾ ಇದೆ ಅಂದರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಸಿಂಪ್ಟಮ್. ಓ, ಆಬ್ವಿಯಸ್ ಚೇಂಜ್ ಇನ್ ವಾಟರ್ ಮೋಲ್. ನಿಮಗೆ ಮೋಲ್ ಇರುತ್ತೆ, ಅದು ಮಚ್ಚೆ ಇರುತ್ತೆ, ಅದು ಸಡನ್ನಾಗಿ ಚೇಂಜ್ ಆಗುತ್ತೆ. ಅಂದರೆ ಸೈಜ್ ದೊಡ್ಡ ಆಗ್ಬೋದು ಅಥವಾ ಅದ್ರ ಬೇರೆ ಕಲರಿಗೆ ತೊಗೊಳ್ಳೋದು, ಹೊಸದಾಗಿ ಮಚ್ಚೆ ತುಂಬ ಡಿಫ್ರೆಂಟಾಗಿ ಚೇಂಜ್ ನಿಮಗೆ ಗೊತ್ತಾಗುತ್ತೆ. ಯೂಶ್ವಲ್ ಮೋಲ್ಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಥರ ಇದೆ ಅಂದರೆ that is also one of the signs and symptoms of cancer. So if you have any of these symptoms, please show to the doctor. Thank you.